ಆಫ್ಟರ್ ಲಾಂಗ್ ಟೈಮ್ ಅಗೇನ್ ಅಪ್ಲೋಡಿಂಗ್ ಅನ್ನೋದು ವಿಡಿಯೋ. ಸೊ ಇವತ್ತು ಏನೇನು ಆಗುತ್ತೆ ಅಂತ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಸೊ ಪ್ಲೀಸ್ ಕೀಪ್ ಆನ್ ವಾಚಿಂಗ್ ದಿಸ್ ವಿಡಿಯೋ. ಆಫೀಸ್ಗೆ ಹೊರಡ್ತಾ ಇದ್ದೀವಿ. ಅಕ್ಕ ಏನು ಹೇಳ್ತೀಯ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ, ಸ್ವಲ್ಪ ನಮ್ಮ ವೀಡಿಯೋಸ್ನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇಬ್ಬರವು ಕಣ್ಣು ಊದ್ಕೊಂಡಿದ್ದಾವೆ. ನಿದ್ದೆ ಜಾಸ್ತಿ ಆಗಿದೆಯೋ ಇಲ್ಲ ನಿದ್ದೆ ಕಡಿಮೆ ಆಗಿದೆಯೋ ಗೊತ್ತಾಗ್ತಾ ಇಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ, ಊರಿಂದ ಬಂದಿದ್ವಿ ಅಲ್ಲ ನೆನ್ನೆ. ಸೊ ಆಫೀಸ್ಗೆ ಹೋಗ್ತಾ ಇದ್ದೀವಿ. ನಿದ್ದೆ ಆಗಿದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಫುಲ್ ಇಬ್ಬರದ್ದು ಕಣ್ಣೆಲ್ಲ ಸ್ವಲ್ಪ ಸ್ವೆಲ್ ಆಗಿಬಿಟ್ಟಿದೆ. ಸೊ ನಮ್ಮ ಅಕ್ಕ ಲಿಪ್ ಬಾಮ್ ಬೇಕು ಅಂತ ಹೋಗಿದ್ದಾರೆ ತೊಗೊಳಕ್ಕೆ. ಯಾವುದದು? ಲಿಪ್ ಬಾಮ್ ಸ್ಟ್ರಾಬೆರಿ. ಇದು ತಗೋ ಸುಮ್ಮನೆ, ಇಲ್ಲಾಂದರೆ ಹಿಮಾಲಯ. ಆಲ್ರೆಡಿ. ಹೌದಾ, ಸರಿ ಅದೇ ತಗೋ. ಸ್ಟ್ರಾಬೆರಿ ಯಾವ್ದು ಚೆನ್ನಾಗಿರುತ್ತೆ ಕೇಳು. ಯಾವ್ದು ಚೆನ್ನಾಗಿರುತ್ತೋ? ಆ್ಯಕ್ಚುಲಿ ಇದು ಚೆನ್ನಾಗಿರುತ್ತೆ, ಮನೇಲಿದೆ. ಬಟ್ ಇವಾಗ ಪಿ ಜಿಲಿ ಬಂದಿರೋದಕ್ಕೋಸ್ಕರ ಇದನ್ನು ತೊಗೊಳ್ತಾ ಇದ್ದೀವಿ. ನಮ್ಮ ಅಕ್ಕ ನೋಡಿ, ಊಟದ ಬಾಕ್ಸು, ಸ್ವೆಟರು, ಬ್ಯಾಗು. ಕೋಲ್ಡ್ ಅಂತ ಸ್ವೆಟರ್ ಹಾಕ್ಕೊಂಡಿದ್ದೀನಿ. ನಮ್ಮ ಆಫೀಸಲ್ಲಿ ಎಲ್ಲರೂ ಹಿಂಗೆ ಕ್ಯಾರಿ ಮಾಡೋದು. ಬಾ ಹೋಗೋಣ, ಬಾ ಟೈಮ್ ಆಯಿತು, ಬಾ ಬಾ. ಇದು ದಿವ್ಯಂದು ಔಟ್ಫಿಟ್ಟು. ದಿವ್ಯಾ ಔಟ್ಫಿಟ್ ಹಿಂದೆ ಹೋಗಿ. ಟ್ರೈನಿಂಗ್ ಸ್ಕೆಡ್ಯೂಲ್ ಮಾಡೋ ಮೀಟಿಂಗು 11:30ಗೆ, ಬಾ ಹೋಗೋಣ. ಫ್ರೆಂಡ್ಸ್ ಇಬ್ಬರಿಗೂ ಕೋಲ್ಡ್ ಆಗಿತ್ತು, ಅದಕ್ಕೆ ಟೀ ಕುಟ್ಕೊಂಡು ಹೋಗೋಣ ಅಂತ ಅಂದ್ಲು. ನಮ್ಮ ಆಫೀಸಲ್ಲಿ ತುಂಬ ಚೆನ್ನಾಗಿರುತ್ತೆ ಟೀ, ಆದರೆ ನಾನು ಒಬ್ಬಳೇ ಇರಬೇಕು ಅಂತ ಇವಳ ಜೊತೆ ಕುಡಿಯೋಣ ಅಂತ ಇಲ್ಲಿ ಕುರಿತಾ ಇದ್ದೀನಿ. ಬೇಜಾರಾಗುತ್ತೆ ನಿಜವಾಗ್ಲೂ, ಒಬ್ಬಳೇ ಕುಡಿಬೇಕು ಅಲ್ಲಿ. ಯಾಕಂದರೆ ಇನ್ನೂ ರೀಸೆಂಟಾಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೈತೆ, ಯಾರೋ ಅಷ್ಟೊಂದು ಫ್ರೆಂಡ್ಸ್ ಇಲ್ಲ. ನೋಡಿ ಜಿಂಜರ್ ಟೀ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಟೀ ಕುಡ್ದಿದ್ವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಒಂದ್ಸಲ ಕುಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಟೀ ಕೊಟ್ಟರು, ತಗೊಳ್ತಾ ಇದ್ದೀವಿ. ಕೋಲ್ಡ್ ಆಗಿತ್ತು, ಕೋಲ್ಡಿಗೆ ಸರಿಯಾಗಿ ಟೀ ಕುಡಿತಾ ಇದ್ದೀವಿ. ಏನೋ ಗೊತ್ತಿಲ್ಲ, ವೆದರ್ ಚೇಂಜ್ ಆಯ್ತೇನೋ. ನಮ್ಮ ಮನೇಲಿ ಎಲ್ಲರಿಗೂ ಕೋಲ್ಡ್ ಆಗಿದೆ. ಚೆನ್ನಾಗಿ ಬರ್ತದೆ ಅಲ್ಲ ವಿಡಿಯೋ? ಓಕೆ, ಇಬ್ಬರದು ಒಂದೇ ಹತ್ರ ಆಫೀಸ್ ಇರೋದು. ಫಸ್ಟ್ ನಮ್ಮ ಅಕ್ಕ ಇಳಿತಾರೆ, ಆಮೇಲೆ ನನ್ನ ಸ್ಟಾಪ್ ಬರುತ್ತೆ. ಈ ಟೈಮಲ್ಲಿ ನಾವು ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ. ಆಫೀಸ್ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಆದರೂ ತಿನ್ನಬೇಕು ಅಂತ ಆಸೆ ಪಟ್ಟು ಪಿಜ್ಜಾ, ಡೊಮಿನೋಸ್ ಪಿಜ್ಜಾಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಇದೇನೋ ಡಿಫ್ರೆಂಟಾಗಿ ಆರ್ಡರ್ ಮಾಡಿದ್ದೀವಿ. ಇದೇನೋ ಸಾಸಿ ವಿಂಗ್ಸ್ ಅಂತ. ಟ್ರೈ ಮಾಡಬೇಕು ಹೆಂಗಿದೆ ಅಂತ. ಬಿಸಿ ತಿನ್ನು. ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಲಾಗು. ನಮಗಂತೂ ಸೇಮ್ ರೂಟೀನ್ ಆಗಿಬಿಟ್ಟಿದೆ, ಡೈಲಿ ಇಲ್ಲಿ ಕಾಫಿ ಬಂದು ಕುಡ್ಬಿಟ್ಟು ಹೋಗೋದು. ಹಾಗೆ ವೆದರು ಕೂಡ ತುಂಬ ಚಿಲ್ಲಾಗಿ ಕೋಲ್ಡ್ ಥರ ಏನೇ ಇದೆ. ಅದಕ್ಕೋಸ್ಕರ ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ನನ್ನ ಔಟ್ಫಿಟ್ ಹೇಗಿದೆ ನೋಡಿ. ಹಾಯ್. ಶುಂಠಿ ಎಲ್ಲ ಹಾಕ್ಬಿಟ್ಟು ಅವರು ಟೀ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಈಗ ಅವ್ರಿಗೆ ಕೊಟ್ಟರು, ಕುಡ್ಬಿಟ್ಟು ಹೋಗೋಣ ಬೇಗ ಆಫೀಸಿಗೆ ಅಂತ. ಲೇಟ್ ಆಯಿತು ಅಂತ ಇಬ್ಬರು ಮಾತಾಡ್ಕೊಳ್ತಾ ಇದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾವು ಡೈಲಿ ರೂಟೀನ್ ಮಾಡ್ಕೊಂಡಿರೋದು.
ಫ್ರೆಂಡ್ಸ್, ನಾಳೆ ಗುರುನಾನಕ್ ಜಯಂತಿ ಇದೆ. ನನಗೆ ಹಾಲಿಡೇ ಇದೆ, ಬಟ್ ನಮ್ಮ ದಿವ್ಯಂಗೆ ಮತ್ತು ಸತೀಶಿಗೆ ಹಾಲಿಡೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ನಾಳೆ ಬೇಗ ಹೋಗ್ಬಿಡ್ತೀನಿ ಊರಿಗೆ ಅಂತ. ಯಾಕಂದರೆ 3 ಡೇಸ್ ಆಫೀಸು ಮತ್ತು 2 ಡೇಸ್ ಮನೇಲಿ ಮಾಡ್ತಾಯಿದ್ದೀನಿ ಕರೆಂಟ್ಲಿ. ನನಗೆ ಪಾಪು ಜೊತೆ ಇರೋದೇ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಹಾಲಿಡೇ ಇತ್ತು ಅಂದರೆ ತುಂಬ ಖುಷಿ ನನಗೆ. ಅದಕ್ಕೆ ವಾಪಸ್ ಊರಿಗೆ ಬಂದುಬಿಡ್ತೀನಿ ಅಂತ ಖುಷಿ ಪಡ್ತಿದ್ದೆ. ಬಟ್ ದಿವ್ಯಾ ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ಲು. ಇವತ್ತು ಸಂಜೆ ನನಗೆ ಮೀಟಿಂಗು ಅರೌಂಡ್ 7 to 8 ಇದೆ. ಲೇಟ್ ಆಗುತ್ತೆ ಬರೋದು, ಅದಕ್ಕೋಸ್ಕರ. ಬಟ್ ಮನೆ ಬೇರೆ ನಾನು ನೋಡೋದಕ್ಕೆ ಹೋಗಲೇಬೇಕು. ನಾಳೆ ನನಗೆ ಹಾಲಿಡೇ ಇರೋದ್ರಿಂದ ನಾನು ವಾಪಸ್ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಡೈಲಿ ನನಗೆ ಮ್ಯಾನೇಜ್ ಮಾಡೋದಕ್ಕೆ ಟೈಮು ಆಗ್ತಾ ಇಲ್ಲ. ಆದರೂ ಮನೆ ಬೇರೆ ಹುಡುಕ್ಲೇಬೇಕು. ಬಿಕಾಸ್ ಡೈಲಿ ಇದೇ ಥರ ಕಂಟಿನ್ಯೂಸ್ ಆಗಿ ವೀಕ್ಲಿ 3 ಡೇಸ್ ಬ್ಯಾಂಗ್ಳೂರಿಗೆ ಬಂದು ಹೋಗೋದು ತುಂಬ ಕಷ್ಟ ಆಗ್ತಿದೆ. ಅದಕ್ಕೆ ಮನೆ ಆದರೂ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಮನೆ ಸರ್ಚ್ ಮಾಡ್ತಾಯಿದ್ದೀವಿ. ಇದು ನನ್ನ ಆಫೀಸ್, ಬಟ್ ಅಫಿಷಿಯಲಿ ನಾವೇನು ತೋರಿಸ್ಬಾರ್ದು. ಇದು ಔಟ್ಸೈಡ್ ಆಫೀಸ್ ಅಷ್ಟೇ ನಾನು ತೋರಿಸ್ತಾ ಇರೋದು. ನೋಡ್ಬೋದು ಇಲ್ಲಿ ಜಿನಿ ಮಳೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಕಾಫಿ ಕುಡಿಯೋಣ ಅಂತ ಬಂದೆ. ಸೊ ನಾನು ಜಾಸ್ತಿ ಕಾಫಿ ಅಥವಾ ಜಿಂಜರ್ ಟೀ ಪ್ರಿಫರ್ ಮಾಡ್ತೀನಿ ಮೋಸ್ಟ್ಲಿ. ಸೊ ಜಿನಿ ಮಳೆ ಜೊತೆಗೆ ಟೀ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕೆ ನಾನು ಜಾಸ್ತಿ ಟೀ ಕುಡಿತಾ ಇದ್ದೀನಿ ಅಂದರೆ ನನಗೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಟೀ ಕಾಫಿ ಸ್ವಲ್ಪ ತಗೊಳ್ತಾ ಇದ್ದೀನಿ ಜಾಸ್ತಿ. ಸಂಜೆ ಮನೆ ನೋಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಒಂದು ನೋಡಿದ್ವಿ, ಅದು ಹೇಗಿದೆ ಅಂತ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಆಫೀಸಿಂದ ಬಂದ ತಕ್ಷಣ ಮನೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಡೈಲಿ 2-3 ಡೇಸಿಂದ ಇದೇ ಥರ ಆಗ್ತಿದೆ. ಸಂಜೆ ಟೈಮ್ ಮನೆ ನೋಡೋದೇ ಕೆಲಸ ಆಗ್ತಿದೆ. ತುಂಬಾ ಟ್ರಾಫಿಕ್ ಇದೆ, ಮಳೆ ಬೇರೆ ಬರ್ತಿದೆ. ನಮ್ಮ ಅಕ್ಕ ಅಂತೂ ಫುಲ್ ಟಯರ್ಡ್ ಆಗಿ ಹೋಗಿದ್ದಾರೆ. ಫ್ರೆಂಡ್ಸ್, ಈ ಲಾಗ್ನ ನಾನು ಇನ್ನೂ ಏನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಲಾಗ್. ಬೈ ಗೈಸ್.